ನಾನು ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಏನೇನು ಅಂತ ಹೇಳ್ತೀನಿ ನೋಡಿ. ಹಾಗೆ ಸ್ವಲ್ಪ ಸಕ್ಕರೆ ಹಾಗೂ ಕಡಲೆ, ಹಾಗೆ ಕಾಯಿಸ್ಕೊಂಡಿರೋ ಹಾಲು ನಾನೀಗ ಕುದಿಯೋಕೆ ಇಟ್ಟಿದ್ದೀನಿ. ಅದೆಲ್ಲ ಗ್ರೈಂಡ್ ಆದಮೇಲೆ ಅಷ್ಟೊತ್ತಿಗೆ ಹಾರಿರ್ತವೆ ಹಾಲು. ಸೊ ಈಗ ಬನ್ನಿ ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾಗಿದ್ದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಧಾರವಾಡ ಪೇಡ ಮಾಡೋಣ ಅಂತ ಅಂದ್ಕೊಂಡು ನೋಡೋಣ. ಸ್ವೀಟು ಬೇಕ್ರಿಯಲ್ಲಿ ಸೇಮ್ ಹೇಗಿರುತ್ತೋ ಹಾಗೆ ಮಾಡೋದು. ಇದಕ್ಕೆ ನೀರು ಹಾಗೆ ಗ್ಯಾಸ್ ಯೂಸ್ ಮಾಡಲ್ಲ, ಹಾಗೆ ತುಪ್ಪ ಎಣ್ಣೆ ಏನು ಯೂಸ್ ಮಾಡ್ತಿಲ್ಲ. 5 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ ಹೇಗೆ ಮಾಡ್ತೀನಿ ಅಂತ, ಓಕೆನಾ? ಈಗ ಒಂದು ಬೌಲಲ್ಲಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಲ್ಲ, ಆ ಬೌಲ್ ತುಂಬ ಕಡಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ. ಅದ್ರ ತುಂಬ ಕಡಲೆ ಹಾಕ್ಕೊಂಡು ಈಗ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಅದಾದಮೇಲೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಹೀಗೆ ಕಡಲೆ ತಗೊಂಡು ಒಂದು ಬೌಲು, ಈಗ ಒಂದು ಪುಟಾಣಿದು ಒಂದು ಮಿಕ್ಸಿ ಜಾರ್ ತಗೊಳ್ಳುವ. ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಡಲೆ ಎಲ್ಲ ಹುಯ್ಕೊಂಡು ಅದನ್ನ ನುಣ್ಣಗೆ, ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳುವ. ಆದರೆ ರವೆ ಥರ ಬೇಡ, ಓಕೆನಾ? ಈಗ ಗ್ರೈಂಡ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಒಂದು ಸ್ವೀಟ್ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಖುಷಿ ಪಡ್ತಾರೆ. ಹಾಗೆ ಬೇಕ್ರಿ ಐಟಮ್ನ ಬೇಕ್ರಿಯಲ್ಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ ನೋಡಿ, ಯಾವ ಥರ ಏನು ಅಂತ ನೋಡಿ. ಈಗ ಗ್ರೈಂಡ್ ಮಾಡ್ಕೊಳ್ಳುವ. ಗ್ರೈಂಡ್ ಮಾಡಿಕೊಂಡು ಹಾಗೆಯೇ ಸಕ್ಕರೆ ತಗೊಳ್ತಾ ಇದ್ದೀನಿ. ಈಗ ನಾವು ಎಷ್ಟು ಒಂದು ಬೌಲು ಕಡಲೆ ತೊಗೊಂಡಿದ್ದೀವೋ ಅದೇ ಥರನೇ ನಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಸಕ್ಕರೆ ಜಾಸ್ತಿ, ಕಮ್ಮಿ ಬೇಕಾದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಮಾಡ್ಕೋಬೋದು. ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಸ್ವೀಟ್ ಜಾಸ್ತಿ ಬೇಡ ಅಂಥೇಳಿ. ಮಕ್ಕಳಿಗೆ ಜಾಸ್ತಿ ಸ್ವೀಟ್ಸ್ ಕೊಡಬಾರ್ದಲ್ವ, ಅಂದರೆ ಸಕ್ಕರೆಯಲ್ಲಿ ಜಾಸ್ತಿ ಕಮ್ಮಿ ಮಾಡ್ತೀನಿ ನಾನು ನನ್ನ ಮಕ್ಳಿಗೆ ಕೊಡಬೇಕಂದ್ರೆ ಸ್ವೀಟು. ಅದಕ್ಕೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಸಕ್ಕರೆ. ಇವೆರಡನ್ನ ಗ್ರೈಂಡ್ ಮಾಡ್ಕೊಳ್ವಾ. ಗ್ರೈಂಡ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನು ಈಗ ಒಂದು ಜರಡಿ ತೊಗೊಂಡು ಅದನ್ನು ಸೋಸ್ಕೋಬೇಕು ನೋಡಿ. ಯಾಕೆ ಅಂದ್ರೆ ಅದರಲ್ಲಿ ರವೆ ಥರ ಇರುತ್ತೆ ಲಾಸ್ಟಲ್ಲಿ ನೋಡಿ. ಈಗ ಪೂರ ಎಲ್ಲ ಹಾಕೋಬಿಟ್ಟು ಸೋಸ್ಕೊಳ್ಳವ. ನಾನು ಇದನ್ನು ಚಿಕ್ಕದೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಪ್ಲೇಟ್ನಾಗೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಸೋಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಅಷ್ಟು ನುಣ್ಣಗೆ ಹಾಕೋಬೇಕು ನಾವು. ಈ ಥರ ನುಣ್ಣಗೆ ಹಾಕ್ಕೋಬೇಕು. ಲಾಸ್ಟಲ್ಲಿ ಒಂಚೂರು ಗಲೀಜಿರುತ್ತೆ ನೋಡಿ, ಅದರದ್ದು ರವೆ ಥರ. ಲಾಸ್ಟಲ್ಲಿ ಏನು ಹಾಕ್ಕೊಳ್ಳೋದೇನು ಬೇಡ, ಸದ್ಯಕ್ಕೆ ಸಾಕು ಅನಿಸುತ್ತೆ. ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ಸಕ್ಕರೆನೂ ಅಷ್ಟೇ ಈ ಥರ ನುಣ್ಣಗೆ ಹಾಕ್ಕೋಬೇಕು. ಈಗ ಸಕ್ಕರೆ ತಗೊಂಡು ಗ್ರೈಂಡ್ ಮಾಡ್ಕೊಳ್ಳುವ ನೋಡಿ. ಆಲ್ರೆಡಿ ಕಡಲೆ ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪೂರ ನುಣ್ಣಗೆ. ಇದನ್ನು ಅದೇ ತರಹ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಅದಾದಮೇಲೆ ಏನೇನು ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ. ಈಗ ಎರಡೂ ಚೆನ್ನಾಗಿ ನುಣ್ಣಗಾಗಿದೆ ನೋಡಿ. ಸಕ್ಕರೆ ಸಹ ಹೆಂಗೆ ನುಣ್ಣಗಾಗಿದೆ ಅಂತ, ಅದು ಕೂಡ ನುಣ್ಣಗಾಗಿ. ಇದಕ್ಕೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಏಲಕ್ಕಿ ಹಾಕಿಲ್ಲ. ಎರಡೂ ಆಗಿದೆ. ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನಾವು ಆಲ್ರೆಡಿ ಹಾಲನ್ನ ಕುದಿಸಿ ಆರಿಸಿಕ್ಕಿದ್ದೆ. ಸೊ ಈಗ ಹಾಲು ತೊಗೋಬೇಕು ನೋಡಿ. ಹಾಲು ತೊಗೊಂಡು ಈಗ ಒಂದು ಪುಟಾಣಿದು ಒಂದು ಪಾತ್ರೆ ತೊಗೊಳ್ಳೋಣ. ಈ ಪಾತ್ರೆ ಚಿಕ್ಕದು, ನಾನು ಸ್ವಲ್ಪನೇ ಅಲ್ವಾ ಮಾಡ್ತಾಯಿದ್ದೆ ಫಸ್ಟ್ ಟೈಮ್, ಅದಕ್ಕೆ ಸೊ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವೋ ಫಸ್ಟು ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಸಕ್ಕರೆ ಪುಡಿನ ಅದು ಪೂರ ಸಕ್ಕರೆ ಎಲ್ಲ ಹಾಕ್ಕೊಬಿಟ್ಟು
ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನ ಹಾಕಿ ಸ್ವಲ್ಪ ಒಂದು 4 ಸ್ಪೂನ್ ಹಾಕ್ಕೋಬೇಕು, ಒಂದು 4-5 ಸ್ಪೂನು. ಅದು ಕಲಿಸ್ತಾ ಇರಬೇಕು. ಗಂಟಿರುತ್ತಲ್ಲ ಅದನ್ನೆಲ್ಲ ನೀಟಾಗೆ ಸ್ಮ್ಯಾಶ್ ಮಾಡ್ತಾ ಇರಬೇಕು ನೋಡಿ. ಈಗ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಕ್ಕರೆ ಅಲ್ವಾ, ಪೂರ ಕರಗಿಬಿಡುತ್ತೆ, ನೀರು ಬಿಡ್ಕೊಳ್ಳುತ್ತೆ ಅದು. ನೋಡಿ ಆಲ್ರೆಡಿ ಹೆಂಗಾಗಿದೆ, ನೀರು ಬಿಡ್ಕೊಳ್ತಾ ಇದೆ. ನೋಡಿ ಎಷ್ಟು ಕರಗ್ತಾ ಇದೆ ಸಕ್ಕರೆ ಎಲ್ಲ. ಇದು ಗಂಟಾಗಕ್ಕೆ ಬಿಡ್ಬಿಡ್ದು, ನೀಟಾಗೆಲ್ಲ ಸ್ಮ್ಯಾಶ್ ಮಾಡ್ತಾ ಇರಬೇಕು. ನೋಡಿ ನಾವು ಒಲೆಯಲ್ಲೇ ಮಾಡ್ತಾಯಿಲ್ಲ, ಬರೀ ಕೈಯಲ್ಲಿ ಮಾತ್ರ ಸ್ಮ್ಯಾಶ್ ಮಾಡ್ತಾ ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿಲ್ಲ, ತುಪ್ಪ ಎಣ್ಣೆ ಏನು ಯೂಸ್ ಮಾಡ್ತಾಯಿಲ್ಲ. 5 ನಿಮಿಷದಲ್ಲಿ ಮಾಡುವಂಥ ಸ್ವೀಟ್ ನೋಡಿ. ಇದೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ವ, ಗಂಟು ಆಗಿರ್ಬಿಡ್ದು. ಎಲ್ಲ ಸ್ಪೂನಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡಿ ಅದಾದಮೇಲೆ ನೋಡಿ ಏನೇನು ಹಾಕ್ತೀನಿ ಅಂತ. ಓಕೆನಾ? ನೋಡಿ ಇನ್ನೂ ತೆಳ್ಳಗೆ ಆಗ್ತಾ ಇರುತ್ತೆ. ನಾವು ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸಿದ್ವಲ್ಲ ಅದನ್ನು ಲಾಸ್ಟಲ್ಲಿ ಅಪ್ಲೈ ಮಾಡ್ಕೋಬೋದು. ಪೌಡರ್ ಹಾಕ್ತೀವಲ್ಲ ಕಡಲೆ ಹಿಟ್ಟನ್ನು ನೋಡಿ, ಗಂಟಿಲ್ಲ ಇಲ್ಲೂ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಇಷ್ಟೆಲ್ಲ ಐತೆ. ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು. ಗಂಟು ಸಹ ಇಲ್ಲ ನೋಡಿ, ಎಲ್ಲೂ ಗಂಟು ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈಗ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಎಲ್ಲ ಪೂರನ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು, ಸ್ಪೂನೇನು ಅವಶ್ಯಕತೆ ಇರಲ್ಲ ಇವಾಗ. ಇದು ಕೂಡ ಗಂಟು ಇರಬಾರ್ದು, ಹಂಗೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಸ್ಪೂನಲ್ಲಿ ಎಲ್ಲ ಸ್ಮ್ಯಾಶ್ ಮಾಡುವ. ನಮಗೆ ಬೇಕಾದರೆ ಹಾಲನ್ನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವೋ ಅದೇ ಥರ ಇರಬೇಕು. ನೋಡಿ ಎಲ್ಲ ಉದುರಾಗಿದೆ. ನೋಡಿ ಕಲರ್ ಕೂಡ ಚೇಂಜ್ ಆಗೋಯ್ತು ಅಲ್ವಾ. ಈಗ ಕೈಯಲ್ಲಿ ನಾನು ಕಲಿಸ್ಕೊಳ್ತೀನಿ, ಸ್ಪೂನ್ ಏನು ಯೂಸ್ ಮಾಡ್ತಾಯಿಲ್ಲ. ಚೆನ್ನಾಗಿ ಮಿದ್ದಿಬೇಕಲ್ವ ಅದನ್ನು, ಸೊ ಅದಕ್ಕೆ ಕೈಯಲ್ಲೇ ಮಿದ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಹಾಲು ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, 1-2 ಸ್ಪೂನ್. ಜಾಸ್ತಿ ಹಾಕ್ಕೊಳಕ್ಕೂ ಬಿಡಿ, ಜಾಸ್ತಿ ತೆಳ್ಳಗೂ ಕಲಿಸ್ಬಾರ್ದು, ಮೀಡಿಯಮ್ಮಾಗಿರಬೇಕು. ಈಗ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇರಬೇಕು, ಕೈಗೆಲ್ಲ ಅಂಟಿಸ್ಬಾರ್ದು. ಟೋಟಲಾಗಿ ಹೆಂಗಂದರೆ ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸೋ ಅದೇ ಥರ ಕಲಿಸ್ಬೇಕು. ಇದಕ್ಕೆ ನೀರು ಎಣ್ಣೆ ಏನು ಹಾಕಿಲ್ಲ ನೋಡಿ. ಈಗ ಒಂದು ಪ್ಲಾಸ್ಟಿಕ್ದೊಂದು ಬೌಲ್ ತೊಗೊಳ್ಳುವ. ಪ್ಲಾಸ್ಟಿಕ್ದೊಂದು ಬೌಲ್ ತೊಗೊಂಡು ಅದಕ್ಕೊಂದು ಸ್ವಲ್ಪ, ಈಗ ನಾವು ಇದನ್ನು ಮಾಡ್ಕೊಂಡಿದ್ವಲ್ಲ, ಮಿದ್ದಿದ್ವಲ್ಲ ಸ್ವೀಟ್ನ, ಅದನ್ನು ಈಗ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳುವ. ಪ್ಲಾಸ್ಟಿಕ್ಗೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅದಕ್ಕೆ ಕಲ್ಲರ್ ಹಾಕಿ ಮತ್ತು ಮೇಲ್ಗಡೆ ಇದು ಮಾಡೋಣ ಅಂತ ಹೇಳಿ. ಸೊ ನೋಡಿ ಈಗ ಅದು ಬೌಲ್ಗೆ ಚೆನ್ನಾಗಿ ಸರ್ವ್ ಮಾಡ್ತಾಯಿದ್ವಿ. ಅದಕ್ಕೆ ಇವಾಗ ಚಪಾತಿ ಹೆಂಗೆ ನಾವು ಒಸಿತೀವೋ ಆ ಥರ ರೌಂಡ್ ಶೇಪಲ್ಲಿ ಬರಬೇಕು. ಇದು ರೌಂಡ್ ಶೇಪ್ ಅಂದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಫೈನಲಾಗಿ ಈ ಥರ ಇದೆ, ರೌಂಡ್ ಶೇಪಲ್ಲಿದೆ ಅಲ್ವಾ. ಕೈಯಾಗೆ ಎಳ್ಕೋಬೋದು ಅದನ್ನು. ಈಗ ಇನ್ನೊಂದು ಸ್ವಲ್ಪ ಮಿಕ್ಕಿಸ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆಯಲ್ವಾ, ಅದಕ್ಕೆ ನಾವು ಕೇಸರಿ ಕಲರ್ ಇಲ್ಲಾಂದರೆ ಗ್ರೀನು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಕೇಸರಿ ಕಲರ್ ಇತ್ತು, ಅದಕ್ಕೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಮಿತ್ಕೋಬೇಕು ಕೇಸರಿ ಕಲರ್ನ, ಅದು ಬಣ್ಣಕ್ಕೆ ಅಷ್ಟೇ. ಬೇಕ್ರಿಯಲ್ಲಿ ಇರುತ್ತಲ್ಲ ಸ್ವೀಟು,
ಅದೇ ಥರ ಕೇಸರಿ ಕಲ್ ಆ್ಯಡ್ ಮಾಡ್ತಾಯಿದ್ದೀನಿ, ಕೇಸರಿ ಕಲರ್ನ. ಈಗ ಇದನ್ನ ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ಮಿದ್ಕೊಂಡು ಈಗ ನಾವು ಏನು ಪ್ಲಾಸ್ಟಿಕ್ ಬಾಕ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ವೋ ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ, ಓಕೆನಾ? ನೋಡಿ ಹೇಗೆ ಅಂತ. ಈಗ ನಾವು ಅದು ಫಸ್ಟ್ಗೆ ಬೌಲ್ಗೆ ಹೆಂಗೆ ಇದು ಅಪ್ಲೈ ಮಾಡಿದ್ವೋ ಅದೇ ಥರ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ಥರ ಇದೆ ಫೈನಲಾಗಿ. ನೋಡಿ ಈ ಥರ ಆಗಿದೆ. ನಾವು ಅಂದರೆ ಅದು ಬಿಟ್ಕೋಬೇಕಲ್ವ ಪ್ಲಾಸ್ಟಿಕ್ದು, ಅದಕ್ಕೆ ನಾನು ಆ ಥರ ಇದು ಮಾಡ್ತಾಯಿದ್ದೀನಿ, ಹಿಗ್ಗಿಸೋದು ಇದು ಮಾಡ್ತಾಯಿದ್ದೀನಿ. ಈಗ ಒಂದು 5 ನಿಮಿಷ ಬಿಡಬೇಕು. ಸೊ ಅದೇ ಈ ಥರ ಎಲ್ಲ ಮಾಡಿಬಿಟ್ರೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ, ಆಲ್ರೆಡಿ ಬಿಟ್ಕೊಳ್ತಾ ಇದೆ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಎತ್ತಿಡೋಣ. ಆಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋವ. ಕಲರ್ ಹೇಗಿದೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ನೋಡಿ, ನೀವು ಕೂಡ ಒಂದು ಟ್ರೈ ಮಾಡಿ ಓಕೆನಾ ಮನೆಯಲ್ಲಿ. ಓಕೆನಾ? ಇದು ಮಕ್ಕಳಿಗೆ ಚೆನ್ನಾಗಿರುತ್ತೆ, ಹೆಲ್ತಿ. ಆಮೇಲೆ ನೋಡುವ, ಔಟ್ ಸೈಡ್ ತೊಗೊಳ್ಳೋದ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ, ಯಾಕೆಂದರೆ ಫೈನಲಾಗಿ ಬಿಟ್ಕೋಬೇಕಲ್ಲ ಬಂದಿದೆ. ನಾನು 5 ನಿಮಿಷ ಎತ್ತಿಟ್ಟಿದ್ನಲ್ವ. ನೋಡಿ ಈಗ ತಟ್ಟೆಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ತಟ್ಟೆಗೆ ನಾನು ತುಪ್ಪ ಎಣ್ಣೆ ಏನು ಹಾಕಿಲ್ಲ, ಅದಕ್ಕೂ ಸಹ ಏನು ಮಾಡಿಲ್ಲ. ಹೀಗೆಲ್ಲ ಹೇಗಿದೆ ಅಂದರೆ ಈ ಸೈಡ್ ಎಲ್ಲ ಬಿಟ್ಕೊಳ್ಳುತ್ತೆ. ಸೇಮ್ ಬೇಕ್ರಿಯಲ್ಲಿ ಧಾರವಾಡ ಬೇಡ ಒಂದು ಪ್ಲೇಟ್ ಅಲ್ವಾ ಸರ್ವ್ ಮಾಡ್ಕೊಳ್ಳುವ ಸ್ವೀಟು, ಅದೇ ಥರನೇ. ಬಟ್ ತಟ್ಟೆಗೆ ಹಾಕ್ತಿರ್ಲು ತಟ್ಟಬೇಕು, ಅದು ತಳ ಬಿಡಬೇಕಲ್ವ, ಹಣ್ಬೇಕು, ತಳ ಅಂಟಿರೋದು ಬಿಡಬೇಕಲ್ವ. ಸೊ ಅದಕ್ಕೆ ನೋಡಿ ಈ ಥರ ಫೈನಲ್ ಲುಕ್ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಇದನ್ನ ಉಲ್ಟಾ ಮಾಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹೇಗಿರುತ್ತೆ ಅಂತ. ಓಕೆನಾ? ಈಗ ಉಲ್ಟಾ ಮಾಡ್ಕೊಳ್ವಾ. ಉಲ್ಟಾ ಮಾಡಿಕೊಂಡು ನೋಡು ಕುಯ್ಯೋಣ. ಓಕೆನಾ? ಆಗ ನಾನು ಕುಯ್ತೀನಿ ಅಂತಿದ್ದ. ಸೊ ಒಂದು ಲೇಯರ್ ಕೊಯ್ತೀನಿ ನೋಡಿ ಹೇಗಿರುತ್ತೆ ಅಂತ. ಓಕೆನಾ? ಒಂದು ಲೇಯರ್ ಕೊಯ್ದ್ರೆ ಆಲ್ರೆಡಿ ಅದು ಹೆಂಗೆ ಏನು ಅಂತ ಗೊತ್ತಾಗುತ್ತೆ ನೋಡಿ ಯಾವ ಥರ ಬಂತು ಅಂತ. ನೋಡಿ ಜಾಸ್ತಿ ತೆಳ್ಳಗಿಲ್ಲ, ಮೀಡಿಯಮ್ ಆಗೇ ಇದೆ. ಕೈಗೂ ಸಹ ಅಂಟ್ಕೊಳ್ತಾ ಇಲ್ಲ. ಈಗ ಪೂರ ಕೊಯ್ಯುವ. ನಿಮಗೆ ಯಾವ ಥರ ಲೈನ್ಸ್ ಕೊಯ್ತೀನಿ, ಆಮೇಲೆ ಯಾವ ಥರ ಬೇಕಾದರೂ ಕುಯ್ಕೋಬೋದು. ಇದು ನೋಡೋಕೆ ಮಾತ್ರ ಸೂಪರ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಫೈನಲಾಗಿ ಕುಯ್ದಿದ್ದಾಯಿತು. ನನ್ನ ಮಗಂತೂ ಅಮ್ಮ ನನಗೆ ಅಂತ ಸೈಡಲ್ಲಿ ಕೂತ್ಕೊಂಡಿದ್ದ. ನಾನು ಕುಯ್ತೀನಿ, ನನಗೆ ಕೊಡು ತಿನ್ನೋಕ್ಕೆ ಅಂತ. ಇದರಲ್ಲಿ ಯಾವ ಶೇಪ್ ಬೇಕು, ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು, ಕುಯ್ಕೋಬೋದು. ನೋಡಿ ನನ್ನ ಮಗ ಆಲ್ರೆಡಿ ಕೈ ಹಾಕ್ತಾ ಇದ್ದಾನೆ. ಸೊ ಅವನಿಗೆ ಒಂದು ಪೀಸ್ ಕೊಟ್ಟು ತಿನ್ಕೊ ಅಂತೇಳಿ ಸೈಡಲ್ಲಿ ಕೂರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಯಾವ ಥರ ಸ್ವೀಟ್ ಇರುತ್ತೆ ಅದೇ ಥರ ಇದೆ. ಬೇಕ್ರಿಯಲ್ಲಿ ಸಿಗುತ್ತಲ್ಲ ಸೇಮ್. ನೀರು, ಕಡಲೆ ಮತ್ತು ಸಕ್ಕರೆ, ಏಲಕ್ಕಿ ಇಷ್ಟೇ ಯೂಸ್ ಮಾಡಬೇಕಾಗಿರೋದು. ಎಷ್ಟು ಚೆಂದ ಇದೆ. ಇನ್ನೇನು ತುಪ್ಪ, ಇಂಗ್ರೀಡಿಯೆಂಟ್ಸ್ ಎಂತ ಬೇಕಾಗಿಲ್ಲ. 5 ನಿಮಿಷದಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಹೆಂಗಿದೆ. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ನೋಡಿ ನನ್ನ ಮಗಂಗೆ ಕೊಟ್ಟಿದ್ದೀನಿ ಆಲ್ರೆಡಿ. ತಿಂತಾ ಇದನ್ನೇ ನೋಡ್ತಾವನೆ. ಚೆನ್ನಾಗೈತಾ? ನೋಡಿ ತಿಂತಾವನೆ. ಸೂಪರು. ಅದು ಚೂಪಲ್ಲ, ಎಮ್ಮೆ ಚೆನ್ನಾಗೈತಾ? ತಿನ್ಕು ಲೆಕ್ಕ ಹೇಳು, ಲೆಕ್ಕ ತಿನ್ಬಾನು. ಚೂಪಲ್ಲೈತೆ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ಹಾಗೆ ಅಂದರೆ ಸ್ವೀಟು ಜಾಸ್ತಿ ಇಲ್ಲ, ಮೀಡಿಯಮ್ ಆಗಿದೆ. ಯಾಕಂದರೆ ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ, ತಿಂತೀವಿ ಆದರೆ ಕಮ್ಮಿ ಅಷ್ಟೇ. ಅದರಲ್ಲಿ ಲೇಕೆ ತಿನ್ನಲ್ಲಂತೆ. ಅವಳಿಗೆ ಹಾಲು ತುಪ್ಪ ಅಂದ್ರೆ ಆಗೋದೇ ಇಲ್ಲ. ಇದಕ್ಕೆ ಸ್ವಲ್ಪ ಹಾಲು ಹಾಕಿದ್ವಲ್ಲ, ನೋಡಿದ್ದಾಳೆ, ಅದಕ್ಕೆ ತಿನ್ನಲ್ಲ ಅಂದ್ಲು. ತಿಂತಾಳೆ, ಆಮೇಲೆ ತಿಂತಾಳೆ. ದೋಸೆ ಮಾಡಿದ್ದೀವಾ? ಸರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ
ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಂದ್ರೆ ಅಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ ಬಾಯ್.